ಭೀಮಾ ಕೋರೆಗಾಂವ್ ದಲಿತರ ವಿಜಯೋತ್ಸವ. ಮಹಾರ್ ಕದನ ಕಲಿಗಳು 1818 ಜನವರಿ 1. 30,000 ಪೇಶ್ವೆಗಳನ್ನು ಕೇವಲ 500 ಮಹಾರ್ ದಲಿತ ಕದನ ಕಲಿಗಳು ಸೆದೆಬಡಿಯುತ್ತಾರೆಂದರೆ ಅದೆಷ್ಟು ಆಕ್ರೋಶವಿದ್ದಿರಬಹುದು. ದಲಿತನ ಸಿಟ್ಟು ರಟ್ಟೆಗೆ ಬಂದರೆ ಅದೇನಾಗಬಹುದು ಎಂಬುದಕ್ಕೆ ಜ್ವಲಂತ ಸಾಕ್ಷಿಯಾಯಿತು ಭೀಮಾ ಕೋರೆಗಾಂವ್ ಕದನ. ಮಹಾರಾಷ್ಟ್ರದ ಶೋಷಿತ ವರ್ಗವೇ ಮಹಾರ್ ಜನಾಂಗ. ಪೇಶ್ವೆಗಳ ಆಡಳಿತಾಧಿಕಾರ ಅವಧಿಯಲ್ಲಿ ಜಾತಿಯಾಧಾರಿತವಾಗಿ ಅಸ್ಪೃಶ್ಯತೆಯಿಂದ ತುಳಿಯಲ್ಪಟ್ಟ ಜನಾಂಗ. ಮಹಾರ್ ಕಲಿಗಳು ಪರಾಕ್ರಮಿಗಳು, ದೈತ್ಯ ದೇಹ, ಬಲಶಾಲಿ ಬಾಹುಗಳು, ವೀರರೆಂದರೆ ಹೀಗೇ ಇರಬೇಕು ಎಂಬಂತೆ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಈ ವೀರರ ಸಾಹಸ ಪರಾಕ್ರಮಕ್ಕೆ ಮಹತ್ತರ ಸ್ಥಾನಮಾನಗಳು ದೊರೆತಿದ್ದವು. ಪುರಂದರ, ರಾಯಗಢ, ಭದ್ರಕೋಟೆಯ ಮುಖ್ಯ ರಕ್ಷಣಕಾರ ವೀರರಾಗಿ ನೇಮಕಗೊಂಡಿದ್ದರು. ಶಿವಾಜಿಯ ತರುವಾಯ ಬಂದಂತಹ ಮನುವಾದಿ ಪೇಶ್ವೆಗಳ ಆಡಳಿತದಲ್ಲಿ ಅವರ ಅಟ್ಟಹಾಸಕ್ಕೆ ಮಹಾರ್ ವೀರರು ಅಸ್ಪೃಶ್ಯತೆ ಹೆಸರಲ್ಲಿ ತುಳಿಯಲ್ಪಟ್ಟರು. ಈ ವೇಳೆಗಾಗಲೇ ಬ್ರಿಟಿಷರಿಗೂ ಪೇಶ್ವೆಗಳಿಗೂ ದೊಡ್ಡ ಕಾದಾಟದ ಸನ್ನಿವೇಶವದು. ಬ್ರಿಟಿಷರನ್ನು ಮಣಿಸಲು ಮಹಾರ್ ಕಲಿಗಳ ಅಗತ್ಯ ಅನಿವಾರ್ಯವೂ ಪೇಶ್ವೆಗಳಿಗಿತ್ತು. ಈ ಸಂದರ್ಭದಲ್ಲಿ ಮಹಾರ್ ವೀರರ ನಾಯಕನು ಪೇಶ್ವೆಗಳ ಆಸ್ಥಾನಕ್ಕೆ ಭೇಟಿ ನೀಡಿ ಬೇಡಿಕೆಯೊಂದನ್ನು ನೀಡುತ್ತಾನೆ. ಈ ಯುದ್ಧದಲ್ಲಿ ಜಯ ಗಳಿಸಿದ ಪ್ರಾಂತ್ಯವನ್ನು ನಮ್ಮ ಆಳ್ವಿಕೆಗೆ ನೀಡಬೇಕು. ಮಹಾರರಿಗೂ ಒಂದು ಪ್ರಾಂತ್ಯವನ್ನ ಬಿಟ್ಟುಕೊಡುವಂತೆ ಬೇಡಿಕೆಯನ್ನಿಟ್ಟಾಗ ಇದನ್ನು ಒಪ್ಪದ ಪೇಶ್ವೆಗಳು ಮಹಾರ್ ನಾಯಕನನ್ನು ಹೀಯಾಳಿಸಿ, ಛೇಡಿಸಿ ಅಸ್ಪೃಶ್ಯನಿಗೆ ರಾಜ್ಯ ಬೇಕಂತೆ ಎಂದು ಅಪಹಾಸ್ಯ ಮಾಡುತ್ತಾರೆ. ಮಹಾರ್ ಕಲಿ ಅಲ್ಲಿಯೇ ತೊಡೆ ತಟ್ಟಿ ಹಿಂದಿರುತ್ತಾನೆ. ಆತ ಹೋದ ನಂತರ ಅವನು ನಿಂತಿದ್ದ ಸ್ಥಳವನ್ನ ಗಂಜಲ ಹಾಲಿನಿಂದ ಶುದ್ಧೀಕರಿಸುತ್ತಾರೆ. ಈ ವಿಷಯ ತಿಳಿದ ಮಹಾರ್ ಕಲಿಗಳ ಆಕ್ರೋಶ ಬೆಂಕಿಯ ಹುಗುಳಂತೆ ಹೊರಬರುತ್ತೆ. ಶತಶತಮಾನಗಳಿಂದ ಹುಂಡ ನೋವಿನ ಜ್ವಾಲೆ ಸಿಡಿಯುತ್ತೆ. ಮೇಲು ಕೀಲುಗಳ ನಡುವಿನ ಸಂಘರ್ಷ ವಿರುದ್ಧವಾಗಿ ಪರಿಣಮಿಸಿ ಮಹಾರ್ ಪರಾಕ್ರಮಿಗಳು ಸೆಡೆದು ನಿಲ್ಲುತ್ತಾರೆ. ಹಸಿವು, ದಾಹ ಇದ್ಯಾವುದನ್ನು ಲೆಕ್ಕಿಸದೆ ಒಂದೇ ಸಮನೆ 27 ಕಿಲೋಮೀಟರ್ ದೂರ ನಡೆದು ಕೋರೆಗಾಂವ್ ತಲುಪಿ ಕೇವಲ 12 ಗಂಟೆಯಲ್ಲಿ 30,000 ಪೇಶ್ವೆಗಳನ್ನು ಕೇವಲ 500 ಜನ ಮಹಾರ್ ಕಲಿಗಳು ಸೆದೆಬಡಿಯುತ್ತಾರೆ. ಇದೊಂದು ಐತಿಹಾಸಿಕ ಹೆಗ್ಗುರುತು. ಈ ಯುದ್ಧದಲ್ಲಿ 22 ಜನ ಮಹಾರ್ ಕಲಿಗಳು ಹುತಾತ್ಮರಾದ ನೆನಪಿಗಾಗಿ 65 ಅಡಿ ಎತ್ತರದ ಶಿಲಾ ಸ್ಮಾರಕವನ್ನು 1821ರಲ್ಲಿ ನಿರ್ಮಿಸಲಾಗುತ್ತದೆ. ಇದು ಹುತಾತ್ಮ ಮಹಾರ್ ಕಲಿಗಳ ಸಮಾಧಿಯೂ ಹೌದು. ಇತಿಹಾಸ ಪುಟಕ್ಕೆ ಭೀಮಾ ಕೋರೆಗಾಂವ್ ಕದನ ಸೇರ್ಪಡೆಯಾಗಲಿ, ಪಠ್ಯಕ್ರಮದಲ್ಲಿಯೂ ಬರಲಿ. ಮಹಾರಾಷ್ಟ್ರದ ಭೀಮಾ ತೀರದಲ್ಲಿ ನಡೆದ ಈ ಕದನವು ಹೆಣ್ಣಿಗಾಗಿ, ಮಣ್ಣಿಗಾಗಿ ಅಥವಾ ಹುಣ್ಣಿಗಾಗಿ ನಡೆದ ಯುದ್ಧವಲ್ಲ. ಸ್ವಾಭಿಮಾನಕ್ಕಾಗಿ ನಡೆದ ಯುದ್ಧ. ಶತಶತಮಾನಗಳಿಂದ ಹುಂಡ ನೋವಿನ ಜ್ವಾಲೆ ಉರಿದು ಹಬ್ಬರಿಸಿದ್ದು ಈ ಕದನದಲ್ಲಿ. ಒಡಲೊಳಗೆ ಬಚ್ಚಿಟ್ಟಿದ್ದ ಆಕ್ರೋಶದ ತತ್ಫಲವೇ ಕೋರೆಗಾಂವ್ ಕದನ. ಬಚ್ಚಿಟ್ಟ, ಹೂತಿಟ್ಟ, ಮುತ್ತಿಟ್ಟ ಇತಿಹಾಸವನ್ನ ವಿಶ್ವಾದ್ಯಂತ ಪ್ರಜ್ವಲಿಸುವಂತೆ ಮಾಡಿದ ಕೀರ್ತಿ ಡಾಕ್ಟರ್ BR ಅಂಬೇಡ್ಕರ್ಗೂ ಸಲ್ಲುತ್ತದೆ. ಮನುವಾದಿಗಳು ಹೂಳಿಟ್ಟ ದಲಿತ ಇತಿಹಾಸವನ್ನ ಹೆಕ್ಕಿ ತೆಗೆದು ದಾಖಲಿಸಿದರು ಬಾಬಾ ಸಾಹೇಬರು. ಲಂಡನ್ನಿನ ಗ್ರಂಥಾಲಯದಲ್ಲಿ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಖ್ಯಾತ ವಿದೇಶಿ ವಿದ್ವಾಂಸರ ಕೃತಿಯೊಂದರಲ್ಲಿ ಭಾರತದ ಮೂಲ ನಿವಾಸಿಗಳ ಇತಿಹಾಸವನ್ನ ನಮೂದಿಸಲಾಗಿತ್ತು. ಬಾಬಾ ಸಾಹೇಬರು ಆ ಪುಸ್ತಕವನ್ನು ಓದುತ್ತಿದ್ದಂತೆಯೇ ರೋಮಾಂಚನಗೊಂಡರು. ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪವೇ ಹರಿಯುತ್ತಂತೆ. ತನ್ನ ನೆಲದ ಇತಿಹಾಸ ಇಷ್ಟೊಂದು ರೋಚಕವಾಗಿದೆಯಲ್ಲ, ನನ್ನ ಜನರು ಸಮರ ಸಿಂಹರು ಇಂತಹ ಕಲಿಗಳ ಇತಿಹಾಸವನ್ನ ಮುಚ್ಚಿಟ್ಟು ಬಚ್ಚಿಟ್ಟು ಓಳಿಟ್ಟಲ್ಪಟ್ಟರಲ್ಲ ಎಂದು
ಶೋಷಿತರ ಭುಜಬಲವನ್ನು ಲೋಕ ಪ್ರಖ್ಯಾತಗೊಳಿಸಬೇಕೆಂದು ತಾಯ್ನೆಲಕ್ಕೆ ದೌಡಾಯಿಸಿ ಬಂದರಂತೆ. ಮಹಾರಾಷ್ಟ್ರಕ್ಕೆ ಪಾದ ಸ್ಪರ್ಶವಾಗುತ್ತಿದ್ದಂತೆ ಎದೆಯುಬ್ಬಿಸಿ ಗರ್ವದಿಂದ ನನ್ನ ಜನರ ವೀರ ಭೂಮಿ ಎಂದು ನೆಲವನ್ನು ನಮಸ್ಕರಿಸಿದರಂತೆ. ಭೀಮಾ ತೀರದ ಕೋರೆಗಾಂವ್ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಕಂಡ ಅದ್ಭುತ ದೃಶ್ಯ 65 ಅಡಿ ಎತ್ತರದ ವಿಜಯೋತ್ಸವ ಸ್ತಂಭ. ಕೋರೆಗಾಂವ್ ಯುದ್ಧದಲ್ಲಿ ಮಡಿದ ಮಹಾನ್ ವೀರರ ನೆನಪಿಗಾಗಿ ನಿರ್ಮಿಸಿದ ಆ ಸ್ಮೃತಿ ಸ್ತಂಭಕ್ಕೆ ನಮಸ್ಕರಿಸಿ ಪ್ರತಿ ವರ್ಷ ಜನವರಿ 1ರಂದು ತಪ್ಪದೆ ಕುಟುಂಬ ಸಮೇತರಾಗಿ ಬಂದು ಮಹಾರ್ಕಲಿಗಳಿಗೆ ನಮನ ಸಲ್ಲಿಸುತ್ತಿದ್ದರು. ಈ ಇತಿಹಾಸವು ಪಠ್ಯಕ್ರಮದಲ್ಲಿ ಸೇರ್ಪಡೆಯಾಗಲಿ. ಭವಿಷ್ಯದ ಮಕ್ಕಳಿಗೂ ಶೋಷಿತರ ಪರಾಕ್ರಮದ ಇತಿಹಾಸ ತಿಳಿಯಲ್ಪಡಲಿ. ಈ ನಿಟ್ಟಿನಲ್ಲಿ ನಾವೆಲ್ಲ ಸರ್ಕಾರವನ್ನ ಒತ್ತಾಯಿಸೋಣ. ಸರ್ಕಾರಕ್ಕೆ ಪತ್ರ ಬರೆಯುವುದರ ಮುಖೇನ ಭೀಮಾ ಕೋರೆಗಾಂವ್ ಇತಿಹಾಸದ ಅಭಿಯಾನ ಶುರುವಾಗಲಿ. ಅಂಬೇಡ್ಕರರ ಆಶಯ. ಭೀಮಾ ಕೋರೆಗಾಂವ್ ಇತಿಹಾಸ ತಿಳಿದ ನಂತರ ಬಾಬಾ ಸಾಹೇಬರು ತಮ್ಮ ಜೀವಿತಾವಧಿಯ ಕೊನೆಯವರೆಗೂ ಪ್ರತಿ ವರ್ಷ ಜನವರಿ 1ರಂದು ತಪ್ಪದೇ ಕೋರೆಗಾಂವ್ಗೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ನಮನ ಸಲ್ಲಿಸುತ್ತಿದ್ದರು. ಈ ವಿಜಯೋತ್ಸವವನ್ನ ಎಲ್ಲೆಡೆ ಪಸರಿಸುವಂತೆ ಸಲ್ಲಿಸಿದರು. ಈ ಮೂಲಕವಾದರೂ ಶೋಷಿತರೆಲ್ಲ ಒಂದೆಡೆ ಸೇರಿ ವಿಜಯೋತ್ಸವವನ್ನ ಆಚರಿಸಲಿ. ಇಡೀ ಭಾರತದಾದ್ಯಂತ ಎಲ್ಲಾ ಶೋಷಿತರು ಒಂದೆಡೆ ಸೇರಲು ಕೋರೆಗಾಂವ್ ವಿಜಯ ಸ್ತಂಭ ಸಾಕ್ಷಿಯಾಗಲಿ ಎಂಬ ಆಶಯ ಹೊತ್ತಿದ್ದರು. ಅಂತೆಯೇ ಮುಂದುವರೆದಂತೆ ಇದೊಂದು ರಾಜಕೀಯ ರೂಪ ಪಡೆದು ಈ ಒಗ್ಗಟ್ಟಿನಿಂದ ಆಳುವ ವರ್ಗವಾಗಬೇಕೆಂಬುದು ಬಾಬಾ ಸಾಹೇಬರ ಕನಸಾಗಿತ್ತು. ಈ ಅಂಬೇಡ್ಕರರು ಒಂದೆಡೆ ಹೇಳುವಂತೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳಿಂದ ಸಿಗುವ ಸ್ವಾತಂತ್ರ್ಯದಿಂದ ಈ ದೇಶದ ತಳ ಸಮುದಾಯಗಳಿಗೆ ಯಾವ ಪ್ರಯೋಜನವೂ ಇಲ್ಲ. ಮಲೆತು ನಿಂತ ನೀರಿನಂತಾಗಿರುವ ಸಮಾಜ ವ್ಯವಸ್ಥೆ ಬದಲಾದರೆ ಮಾತ್ರ ದಮನಿತರಿಗೆ ಸ್ವಾತಂತ್ರ್ಯ ಬಂದಂತೆ ಎಂದಿದ್ದಾರೆ. ಆದ್ದರಿಂದ ದಲಿತರನ್ನು ಶೋಷಿತರನ್ನು ಜಾಗೃತಗೊಳಿಸಿ ರಕ್ತರಹಿತ ಕ್ರಾಂತಿಯ ಮೂಲಕ ಸಮಾಜದ ನಿರ್ಮಾಣ ಮಾಡುವಲ್ಲಿ ನಮ್ಮೆಲ್ಲರ ಕರ್ತವ್ಯವಿದೆ. ಶೋಷಿತರ ಇತಿಹಾಸ ತಿಳಿಸುವುದರ ಮೂಲಕ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನ ಮನೆ ಮನೆಗೂ ತಲುಪಿಸುವ ಕೆಲಸವಾಗಲಿ. ಮಡಿದ ಯೋಧರಿಗೆ ನಮನಗಳನ್ನು ಸಲ್ಲಿಸುತ್ತಾ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು. 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ 2025 ಜನವರಿ 1.